ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಮಹಿಳೆಯರಲ್ಲಿ ಸಹಜವಾಗಿಯೇ 40ಕ್ಕಿಂತ ಹೆಚ್ಚು ವಯಸ್ಸಾದಂತೆ ತೂಕ ಹೆಚ್ಚಾಗುವುದು, ಸ್ನಾಯುಗಳ ಸೆಳೆತ, ಕೊಬ್ಬು ಅಧಿಕವಾಗುವುದು ಪ್ರಾರಂಭವಾಗುತ್ತದೆ. ವಯಸ್ಸು ಹೆಚ್ಚಾಗುತ್ತಿದ್ದಂತೆ ನಮ್ಮ ದೇಹದ ಕ್ಷಮತೆ ಕಡಿಮೆಯಾಗುವುದು, ತೆಗೆದುಕೊಳ್ಳುವ ಆಹಾರ ಪೂರ್ತಿ ಖರ್ಚಾಗದೆ ಕೊಬ್ಬಾಗಿ ಶೇಖರಣೆಗೊಳ್ಳುವುದು. ಇದರಿಂದ ಬಹುತೇಕ ಮಂದಿಯರಲ್ಲಿ 40 ವಯಸ್ಸಿನ ನಂತರ ಸ್ಥೂಲಕಾಯ ಉಂಟಾಗುವುದು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ 40ರ ನಂತರ ಮೆನೋಪಾಸ್ ಸಮಸ್ಯೆಗಳು ಕಂಡುಬರುವುದು. ಆರೋಗ್ಯದಲ್ಲಿ ಒಂದಿಲ್ಲೊಂದು ತೊಂದರೆಗಳು, ಸಮಸ್ಯೆಗಳು ಕಂಡುಬರುತ್ತಲೇ ಇರುವುದು. ಈ ಸಮಸ್ಯೆಗಳು ಬಂದಾಗ ಮನಸ್ಸು ದುಗುಡಗೊಳ್ಳುವುದು, ಕಾರಣವಿಲ್ಲದೆ ಭಯದಿಂದ ಮುದುಡುವುದು, ಇಲ್ಲದೇ ಇರುವುದನ್ನು ಇದೆ ಎಂದು ಕಲ್ಪಿಸಿ ಇನ್ನಷ್ಟು ಹೆದರುವುದು. ಮೊದಲನೆಯದಾಗಿ ವಾಸ್ತವವನ್ನು ಅರಿತುಕೊಳ್ಳಿ. ಎಲ್ಲದಕ್ಕೂ ಸಮಾಧಾನದಲ್ಲಿ ಉತ್ತರವಿದೆ. ಪ್ರತಿದಿನ ವ್ಯಾಯಾಮವನ್ನು ನಿಗದಿತವಾಗಿ ಮಾಡಿ. ಇದರಿಂದ ಸಾಮಾನ್ಯವಾಗಿ ಕಾಡುವ ಕಾಲು ನೋವು, ಮೂಳೆಗಳ ಸೆಳೆತ, ಮಂಡಿ ನೋವು ಇವುಗಳಿಂದ ಬಹುಮಟ್ಟಿಗೆ ಮುಕ್ತಿ ದೊರೆಯುವುದು. ಪ್ರತಿದಿನ 30 ನಿಮಿಷಗಳ ಕಾಲ ವ್ಯಾಯಾಮವನ್ನು ಮಾಡಬೇಕು. ವಾಕಿಂಗ್ ಮಾಡುವವರಿಗೆ ಹೋಲಿಸಿದರೆ ವಾಕಿಂಗ್ ಮಾಡದೇ ಇರುವವರು ಮೂಳೆಗಳ ಸ್ಟ್ರಾಂಗನ್ನು ಕಡಿಮೆ ಹೊಂದಿರುತ್ತಾರೆ. ವಾರದಲ್ಲಿ ಕನಿಷ್ಠ 5 ದಿನವಾದರೂ ತಪ್ಪದೆ ವ್ಯಾಯಾಮವನ್ನು ಮಾಡಬೇಕು. ಹೆಚ್ಚಾಗಿ ನ್ಯೂಟ್ರಿಷನ್ ಫುಡ್ಡನ್ನು ತೆಗೆದುಕೊಳ್ಳಿ. ಮನಸ್ಸು ಒತ್ತಡಕ್ಕೆ ಒಳಗಾಗದಂತೆ ನೋಡಿಕೊಳ್ಳಿ. ಸದಾ ಲವಲವಿಕೆಯಿಂದ ಇರುವಂತೆ ವಾತಾವರಣ ಸೃಷ್ಟಿಸಿಕೊಳ್ಳಿ. ಸ್ನೇಹಿತರು, ಆಪ್ತ ಮಿತ್ರರ ಜೊತೆ ಹೆಚ್ಚಾಗಿ ಬೆರೆಯಿರಿ. ಹಿತವಾದ ಮಿತವಾದ ಆಹಾರ ಕ್ರಮವಿರಲಿ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿ. ಅವಶ್ಯಕತೆ ಇದ್ದಲ್ಲಿ ನಿಮ್ಮ ಕುಟುಂಬದ ವೈದ್ಯರನ್ನು ಭೇಟಿ ಮಾಡಿರಿ. ಅನಾವಶ್ಯಕವಾಗಿ ಕೋಪಕ್ಕೆ ಒಳಗಾಗದಿರಿ. ಹೃದಯದ ಒತ್ತಡ ನಿಯಂತ್ರಿಸಿಕೊಳ್ಳಿ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಅತಿರೇಕವಾಗಿ ಆಡದಿರಿ. ನಿಮ್ಮ ಸುತ್ತ ಇರುವವರನ್ನು ಪ್ರೀತಿ ಮಾಡಿರಿ. ಪ್ರತಿದಿನ ತಪ್ಪದೆ ಯೋಗವನ್ನು ಮಾಡಿ ದೇಹವನ್ನು ಹಗುರವಾಗಿಸಿಕೊಳ್ಳಿ. ಅನಾವಶ್ಯಕವಾಗಿದ್ದನ್ನು ಅತಿಯಾಗಿ ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳದಿರಿ. ನೀರನ್ನು ಯಥೇಚ್ಛವಾಗಿ ಕುಡಿಯಿರಿ. ದೇಹದ ಬದಲಾವಣೆಯನ್ನು ವಾಸ್ತವವಾಗಿ ಒಪ್ಪಿಕೊಳ್ಳಿ. ಚಿಂತೆಯಿಂದ ದೂರವಿರಿ. ಉತ್ತಮ ಪುಸ್ತಕಗಳನ್ನು ಓದಿ. ಅಜ್ಞಾನದಿಂದ ಜ್ಞಾನದ ಬೆಳಕನ್ನು ನೋಡಿ. ಮನಸ್ಸು ಹಗುರವಾಗುವುದು. ದೇವರ ಧ್ಯಾನ, ಪ್ರಾರ್ಥನೆಯಲ್ಲಿ ಕಳೆಯಿರಿ. ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡುವಲ್ಲಿ ನಿಮ್ಮ ಸಮಯ ಉಪಯೋಗಿಸಿ. ಮಕ್ಕಳ ಜೊತೆ ಹೆಚ್ಚು ಸಮಯವನ್ನು ಕಳೆಯಿರಿ. ಇಂದಿನ ಈ ಮಾತುಗಳು ನಿಮಗೆ ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.